ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಾ ಇರುವ ಉದ್ದೇಶ ಅಫ್ಜಲ್ಪುರ್ ಮತಕ್ಷೇತ್ರದಲ್ಲಿ SC ST ಜನಾಂಗದವರಿಗೆ ಗುತ್ತಿಗೆ ನೀಡುವಂಥ ಕಾಂಟ್ರಾಕ್ಟರ್ ಕೆಲಸ ನೀಡುವ ವಿಚಾರದಲ್ಲಿ ಆಗುತ್ತಿರುವ ಅನ್ಯಾಯದ ಕುರಿತು ಇವತ್ತು ಒಂದಿಷ್ಟು ವಿಷಯಗಳನ್ನು ಮಾಧ್ಯಮದ ಮುಖಾಂತರ ಹಂಚ್ಕೋಬೇಕು ಅಂಥೇಳಿ ನಾನು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂಥದ್ದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೀಸಲಾತಿ ವ್ಯವಸ್ಥೆಯನ್ನು ತಂದಿದ್ದಾರೆ. ಯಾಕೆ ಮೀಸಲಾತಿ ತಂದಿದ್ದಾರೆ ಅಂದರೆ ದುರ್ಬಲ ವರ್ಗದ ಶೋಷಿತ ವರ್ಗದ ಜನ ಮುಂದೆ ಬರಲಿ ಅಂಥೇಳಿನೇ ಮೀಸಲಾತಿ ತಂದಿರುವಂಥದ್ದು. ಮೀಸಲಾತಿಯನ್ನೇ ಆ ಸಮುದಾಯಗಳಿಗೆ ಸಿಗದ ಹಾಗೆಯೇ ವ್ಯವಸ್ಥಿತ ಕುತಂತ್ರವನ್ನು ಮಾಡಿ ದಿಕ್ಕು ತಪ್ಪಿಸಲ್ಕತ್ತಿದ್ದು ಅಫ್ಜಲ್ಪುರ್ ಮತಕ್ಷೇತ್ರದಲ್ಲಿ. ಅದು ವಿಶೇಷವಾಗಿ ಶಾಸಕರು ಮತ್ತು ಶಾಸಕರ ಸುಪುತ್ರರು ಹೆಂಗೆ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ SC STಗಳಿಗೆ 2 ಕೋಟಿ ರೂಪಾಯಿವರೆಗೂ ಕೂಡ ಟೆಂಡರಲ್ಲಿ ಮೀಸಲಾತಿಯನ್ನು ಇಟ್ಟಿದ್ದಾರೆ. 2 ಕೋಟಿವರೆಗೂ 18%, ಎಕ್ಸಾಂಪಲ್ ಆಗಿ ಒಂದು 100 ಕೋಟಿ ರೂಪಾಯಿ ಟೆಂಡರನ್ನು ಕರೆದ್ರೆ ಅವರಿಗೆ 18%ಅನ್ನು SC ST ಅವರಿಗೆ ಕೊಡಬೇಕು ಅಂತೇಳಿ ಮೀಸಲಾಗಿ ಇಟ್ಟಿದ್ದಾರೆ. ಇಲ್ಲಿ ತನಕ ಅಫ್ಜಲ್ಪುರ್ ಮತಕ್ಷೇತ್ರದಲ್ಲಿ ಎಷ್ಟು ಜನಕ್ಕೆ ಕೊಡಿಸೋರು? ವ್ಯವಸ್ಥಿತವಾಗಿ 2023ರಿಂದ ಅಫ್ಜಲ್ಪುರ್ ಮತಕ್ಷೇತ್ರದಲ್ಲಿ ನನಗನ್ನಿಸ್ತದೆ ಹತ್ತತ್ರ 90ರಿಂದ 100 ಕೋಟಿ ರೂಪಾಯಿಯಷ್ಟು ಕೆಲಸವನ್ನು SC ಮತ್ತು ST ಕಾಂಟ್ರಾಕ್ಟ್ಗಳಿಗೆ, ಗುತ್ತಿಗೆದಾರರಿಗೆ ಸಿಗಬೇಕಾಗಿತ್ತು. ಅದು ಸಿಗಲಾರ್ದಂಗೆ ಈ SC ಮತ್ತು ST ಸಮುದಾಯಕ್ಕೆ ಮಹಾ ದೊಡ್ಡ ಅನ್ಯಾಯ ಮತ್ತು ಮೋಸವನ್ನು ಮಾಡಿದ್ದಾರೆ. ಇದರ ಬಗ್ಗೆ ಇವರು ಮಾತನಾಡಲಿಕ್ಕೆ ತಯಾರಿಲ್ಲ. ವಿಶೇಷವಾಗಿ ಈ ಶಾಸಕರು ಮತ್ತು ಶಾಸಕರ ಸುಪುತ್ರರು ಅವ್ರದ್ದೊಂದಿಷ್ಟು ಬೆಟಾಲಿಯನ್ ಇದೆಯಲ್ಲ, ಅವ್ರಿಗೆ ಆಪ್ತರು, ಅವರೆಲ್ಲ ಸೇರಿಕೊಂಡು ಈ ಸಮುದಾಯಕ್ಕೆ ಸಿಗಲಾರ್ದಂಗೆ ವ್ಯವಸ್ಥಿತವಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಹೆಂಗೆ ಮಾಡಿದ್ದಾರೆ ಅಂದರೆ, ಒಂದು ಕಡೆಗೆ ಒಂದು ಉದಾಹರಣೆಯನ್ನು ಹೇಳಬೇಕಾದ್ರೆ KKRDB ಆಗಿರ್ಬೋದು, ಬೇರೆ ಬೇರೆ ಅನುದಾನಗಳನ್ನಾಗಿರ್ಬೋದು, ಏನು ಮಾಡಿದ್ದಾನೆ ಅಂದರೆ 150 ಕೋಟಿಯಷ್ಟು ಕೆಲಸಗಳನ್ನು ಇವ್ರು ಏನು ಮಾಡಿದ್ದಾರೆ ಅಂದರೆ ಲ್ಯಾಂಡರ್ ಕೇರಡಲ್ ಕೊಟ್ಟಿದ್ದಾರೆ. ಅಲ್ಲಿ ಯಾವುದೇ ಕಾರಣಕ್ಕೆ ರಿಸರ್ವೇಷನ್ ಇರಲ್ಲ, ಅಲ್ಲಿ ಅಗ್ರಿಮೆಂಟ್ ಇರಲ್ಲ. ಅದು ನಾನ್ ಟೆಂಡರಿಂಗ್ ಏಜೆನ್ಸಿಯವ್ರಿಗೆ ಕೊಟ್ಟಿರುವಂಥ ಕೆಲಸ. ಅಲ್ಲಿ 2 ಕೋಟಿ ಒಳಗಿದ್ದೀವಿ. ಒಂದು ವೇಳೆ 2 ಕೋಟಿ ಒಳಗಿದ್ದೀವಿ ವರ್ಕನ್ನು PWDಗೋ RDPRಕ್ಕೋ ಬೇರೆ ಡಿಪಾರ್ಟ್ಮೆಂಟ್ ಟೆಂಡರಿಂಗ್ ಆಗಿದ್ದರೆ 150 ಕೋಟಿಯಲ್ಲಿ ಹತ್ತತ್ರ 25ರಿಂದ 27 ಕೋಟಿ ರೂಪಾಯಿ ಕೆಲಸವನ್ನು SC ST ಜನಾಂಗದ ಕಾಂಟ್ರಾಕ್ಟರ್ಗಳಿಗೆ ಕೆಲಸ ಸಿಗ್ತಿತ್ತು. ಅದನ್ನು ಒಂದು ಕಡೆಗೆ ತಪ್ಪಿಸಿದ್ರು. ಕೆಲಸ ಇಟ್ಟರೆ ಅದರ ದಲಿತ ಸಮಾಜದವ್ರಿಗೆ ಒಬ್ಬರಿಗೆ ಇನ್ನೊಬ್ರಿಗೆ ಸೇರಿಸಿ ಒಂದು ಕೆಲಸ ಕೊಟ್ಬಿಡೋದು 4 ಮಂದಿಗೆ. ಅವು ದಲಿತ ಸಮಾಜದ SC ST ಜನಾಂಗದಲ್ಲಿರ್ತಕ್ಕಂಥ ಆ ವ್ಯಕ್ತಿ ಮುಖಂಡ ನಮ್ಗೆ ಸಾಹೇಬರು MLA ಸಾಹೇಬರು ಕೊಟ್ಟರಿ, MLA ಸಾಹೇಬರು ಮಗ ನಮಗೆ ಕೆಲಸ ಕೊಟ್ಟರು ಅಂಥೇಳಿ 10 ವರ್ಷ ಅವನಿಗೆ ಚಪ್ಪಾಳೆ ಹೊಡ್ಕೊಂಡು ಜೇಕಾರ ಹೊಡ್ಕೊಂಡು ತಿರುಗಾಡ್ತಾರೆ. ಅವರು ನಿಜವಾದ ಹಕ್ಕನ್ನು ಕಸ್ಕೊಳಕತ್ತಿದ್ದು ಇವತ್ತು SC ST ಜನಾಂಗದ ಜನಗಳಿಗೆ ಮತ್ತು ಲೀಡರ್ಗಳಿಗೆ ಗೊತ್ತಾಗ್ತಾ ಇಲ್ಲ. ನಾನು ರಾಜಕೀಯ ಉದ್ದೇಶಕ್ಕಾಗಿ ಇದನ್ನು ಪ್ರೆಸ್ ಮೀಟನ್ನು ಮಾಡ್ತಾ ಇಲ್ಲ. ನಿಜಕ್ಕೂ ಈ ಜನಾಂಗಗಳಿಗೆ ಆಗ್ತಾ ಇರುವಂಥ ಅನ್ಯಾಯಗಳನ್ನು SC ST ಜನಾಂಗದಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಪ್ರಶ್ನಿಸಬೇಕಾಗಿದೆ. ಇವತ್ತು ನೋಡಿ 90ರಿಂದ 100 ಕೋಟಿ ರೂಪಾಯಿಷ್ಟು ನನಗನ್ನಿಸ್ತದೆ 2023ರಿಂದ 2020 ಇಲ್ಲಿವರೆಗೂ 3 ವರ್ಷ ಆಯಿತು. 3 ವರ್ಷದಾಗ ಹತ್ತತ್ರ 400ರಿಂದ 450 ಕೋಟಿಯಷ್ಟು ಕೆಲಸಗಳನ್ನ ಟೆಂಡರ್ಗಳಾಗಿವೆ. ಲ್ಯಾಂಡ್ ಆರ್ಮಿಗಳು ನಾನ್ ಟೆಂಡರಿಂಗ್ ಏಜೆನ್ಸಿಯವ್ರಿಗೆ ಕೊಟ್ಟಿದ್ದಾರೆ. ಅದರಲ್ಲಿ ಏನಾದರೂ 18% ಈ ಕಾಂಟ್ರಾಕ್ಟ್ಗಳು SC ST ಕಾಂಟ್ರಾಕ್ಟ್ಗಳಿಗೆ ರಿಸರ್ವ್ ಕೆಲಸ ಕೊಟ್ಟಿದ್ದರೆ ಇವತ್ತು ಹತ್ತತ್ರ 90ರಿಂದ 100 ಕೋಟಿ ರೂಪಾಯಿ ಕೆಲಸ SC ST ಕಾಂಟ್ರಾಕ್ಟರ್ಗಳಿಗೆ ಒಂದು 10-20 ಜನ ಆರ್ಥಿಕವಾಗಿ ಶಕ್ತಿವಂತರಾಗ್ತಿರು. ಅವರು ಕೂಡ ಮುಂದೆ ಬೆಳವಣಿಗೆ ಆಗ್ಲಿಕ್ಕೆ ಆರ್ಥಿಕ ಬೆಳವಣಿಗೆಗೆ ಅನುಕೂಲ ಆಗ್ತಾಯಿತ್ತು. ಅವರು ಕಾಂಪಿಟೇಷನ್ದಲ್ಲಿ ಬರ್ತಿದ್ರು. ಇವ್ರದ್ದು ಇನ್ನೊಂದು ಏನಿದೆ ಅಂದರೆ, ಯಾಕೆ ಈ ಜನಾಂಗವನ್ನು ತಪ್ಪಿಸ್ತಾರೆ ಇವರು ಅಂದರೆ, ಇವರಿಗೆ ಸಿಸ್ಟಮ್ ಒಳಗಡೆ ಬರಬಾರ್ದು. ಇವರು ಸಿಸ್ಟಮ್ ಒಳಗಡೆ ಬಂದರೆ ಎಲ್ಲ ಗೊತ್ತಾಗ್ತದೆ. ನಾಳೆ ಕಾಂಪಿಟೇಷನ್ ಮಾಡ್ತಾರೆ. ಇವರು ಕಾಂಪಿಟೇಷನ್ ಮಾಡಿಬಿಟ್ರೆ ನಮ್ಮ ಹಿಡಿತ ತಪ್ಪಿ ಹೋಗ್ತದೆ ಅಂಥೇಳಿ ಈ ಶಾಸಕರು ಮತ್ತು ಶಾಸಕರ ಸುಪುತ್ರರು ಮಾಡುವಂಥ ಬಹುದೊಡ್ಡ ಹುನ್ನಾರ. ಈ SC ST ಜನಾಂಗಗಳನ್ನು ವ್ಯವಸ್ಥಿತವಾಗಿ ಹೆಂಗೆ ತುಳಿದು ಹಾಕ್ತಾ ಇದ್ದಾರೆ ಅನ್ನೋಕ್ಕೆ ಇದೊಂದು ಉದಾಹರಣೆ.
ಇದೊಂದು ಉದಾಹರಣೆ. ಮನುಷ್ಯನ ಆರ್ಥಿಕ ಬೆಳವಣಿಗೆ ಮಾಡಲಿಕ್ಕೆ ಇನ್ನೂ ಕೂಡ ಮುಂದಿನ ದಿನಮಾನದಲ್ಲಿ ಹಲವಾರು ವಿಚಾರಗಳಿದೆ, ಅದನ್ನು ಮಾತಾಡ್ತೀನಿ. ಈ ಅಫ್ಜಲ್ಪುರ್ ಮತಕ್ಷೇತ್ರದಲ್ಲಿ ಯಾವ ಕಾಂಟ್ರಾಕ್ಟ್ರಿಗೆ ಹೆಂಗೆ ಬಳಸಿದ್ರು, ಯಾವ ಸಮುದಾಯದವರಿಗೆ, ಎಷ್ಟು ಹಿಂದುಳಿದ ವರ್ಗದವರಿಗೆ, ಕೆಳವರ್ಗದವರಿಗೆ, ಶೋಷಿತ ವರ್ಗದವರಿಗೆ ಹೆಂಗೆ ಇವರು ಹತ್ತಿಕ್ಕುವಂಥ ಕೆಲಸವನ್ನು ಮಾಡಿದ್ರು. ಮೂಗಿಗೆ ತುಪ್ಪ ಹಚ್ತಕ್ಕಂಥ ಕೆಲಸವನ್ನು ನಾವು ದಲಿತರ ಪರವಾಗಿದ್ದೀವಿ, ನಾವು ಹಿಂದುಳಿದವ್ರ ಪರವಾಗಿದ್ದೀವಿ, ನಾವು ಇಂಥವ್ರ ಪರವಾಗಿದ್ದೀವಿ ಅಂಥೇಳಿ ನಾಟಕಬಾಜಿ ಮಾತಾಡಿಕೊಂಡು ಸಮಯ ಸಂದರ್ಭ ಬಂದಾಗ, ಚುನಾವಣೆ ಬಂದಾಗ ಓಟ್ಗಳನ್ನು ತೆಗೆದುಕೊಂಡು ಇವತ್ತು ಅವರು ಇವತ್ತು ಕಾಂಗ್ರೆಸ್ ಶಾಸಕರಿದ್ದಾರೆ ಅಫ್ಜಲ್ಪುರದಲ್ಲಿ. ಕಾಂಗ್ರೆಸ್ ಸರ್ಕಾರ ಮಾಡಿದಂಥ ಆದೇಶನೇ ಇವರು ಪಾಲಿಸ್ಲಿಕ್ಕೆ ತಯಾರಿಲ್ಲ.